ಮೆನೋಪಾಸ್ ಋತುಬಂಧ ಹೆಣ್ಮಕ್ಳಿಗೆ 45ರಿಂದ 55ನೇ ವಯಸ್ಸಿನಲ್ಲಿ ಅವರು ಸಾಕಷ್ಟು ಮೆನೋಪಾಸ್ ಸಮಸ್ಯೆಗಳನ್ನು ಅನುಭವಿಸ್ತಾರ. ಅದೊಂದು ಈ ಟೈಮ್ ಅವ್ರಿಗೆ ಭಾಳ ಸಂಕಷ್ಟ ಅನ್ನೋ ತರುವಂಥ ಟೈಮ್ ಅವರಿದ್ದು. ಅವರಿಗೆ ಸಾಕಷ್ಟು ಲಕ್ಷಣಗಳು ಕಂಡು ಬರ್ತಾವು. ಏನೇನಂತಂದ್ರೆ ಮುಟ್ಟಿನಲ್ಲಿ ವ್ಯತ್ಯಾಸ ಕಂಡು ಬರ್ತೈತಿ, ವಿಪರೀತ ಸೆಕೆ ಆಗ್ತೈತಿ, ಆಮೇಲೆ ಮೈ ಬೆವರೋದು, ಮೈ ಬಿಸಿ ಆಗೋದು, ಮುಂದೆ ಮಕ್ಕಳೇ ಮೈ ಬಿಸಿ ಆಗೋದು, ತುಂಬ ಆಯಾಸ ಆಗೋದು, ಆಮೇಲೆ ಮುಟ್ಟಿನ ಸಮಯದಲ್ಲಿ ವಿಪರೀತ ರಕ್ತ ಸ್ರಾವ ಆಗ್ಬೋದು, ಅಥವಾ 3-4 ತಿಂಗಳ ನಂತರ ಅಂದ್ರೆ 3 ತಿಂಗಳು 4 ತಿಂಗಳಿಗೊಮ್ಮೆ ಮುಟ್ಟಾಗೋದು, ಹಾಗೆ ಮೂಡ್ ಸ್ವಿಂಗ್ಸ್, ಮನ್ಸಿಗೆ ಬೇಜಾರಾಗೋದು, ಆಮೇಲೆ ಸಿಟ್ಟು ಬರೋದು, ಆಮೇಲೆ ಉದ್ವೇಗಕ್ಕೆ ಒಳಗಾಗ್ತಾರೆ. ಅಥವಾ ಇಂಥ ಸಮಸ್ಯೆಗಳು ನಿಮ್ಮಲ್ಲಿ ಯಾವುದಾದ್ರೂ ಐತೆ ಅನ್ನೋದನ್ನ ಚೆಕ್ ಮಾಡ್ಕೋರಿ. ಮತ್ತು ಇದ್ಯಾವುದಾದ್ರೂ ನಿಮ್ಗೆ ಸಮಸ್ಯೆಗಳಿದ್ರೆ ಬೇಜಾರಾಗಬೇಡ್ರಿ, ಆಮೇಲೆ ಹೆದರಾಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಯೋಗ ನಿಮ್ಗೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದ್ಕೊಡ್ತೈತಿ. ಇದೊಂದು ಕಾಯಿಲೆ ಇಲ್ಲ. ಇದು ಪ್ರತಿ ಮಹಿಳೆಯ ಜೀವಿತಾವಧಿಯಲ್ಲಿ ನಡೆಯುವ ಒಂದು ನೈಸರ್ಗಿಕ ಕ್ರಿಯೆ. ಎದಕ್ಕೂ ಹೆದರಾಕ್ ಹೋಗ್ಬೇಡ್ರಿ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ವಿಡಿಯೋದಾಗಿರೋ ಆಸನಗಳನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಸಮಸ್ಯೆಗಳಿಗೆ, ಮೆನೋಪಾಸ್ ಸಮಸ್ಯೆಗಳಿಗೆ ಪರಿಹಾರ, ಯೋಗ ಪರಿಹಾರ ಕೊಡ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಮೊದಲಿನ ಕಾಲದಾಗೆಲ್ಲ ಋತುಬಂಧ ಅನ್ನೋದು ಒಂದು 55 ಮೇಲೆ 58, 60 ವಯಸ್ಸಿನಲ್ಲಿ ಋತುಬಂಧ ಆಗ್ತೈತ್ರಿ, ಮೆನೋಪಾಸ್. ಆದ್ರೆ ಈಗ 38, 40ರಿಂದನ ಸ್ಟಾರ್ಟ್ ಆಗ್ಬಿಟ್ಟೈತಿ. ಯಾಕೆ ಈ ರೀತಿ ಮೊದಲು 50 ಮೇಲಲ್ದ ಅದಕ್ಕಿಂತ ಮೊದಲು ಯಾಕೆ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಹಾಗೆ ಆಹಾರ ಪದ್ಧತಿಯಿಂದ ಈ ರೀತಿ ಆಗ್ಲಿಕ್ಕತ್ತೈತಿ. ಮೈ ಬಿಸಿ ಆಗೋದಕ್ಕೆ ಏನು ಮೆನೋಪಾಸ್ ಸಮಸ್ಯೆ ಅಂತ ಏನೈತಿ, ಮೈ ಬೆವರೋದು ಮತ್ತು ಮೈ ಬಿಸಿ ಆಗೋ ಈ ಸಮಸ್ಯೆಗೆ ಯಾವ ಆಸನಗಳನ್ನು ಮಾಡಿದ್ರೆ ನಿಮ್ಗೆ ಈ ಲಕ್ಷಣಗಳಿಗೆ ಅಥವಾ ಈ ಸಮಸ್ಯೆಗೆ ಪರಿಹಾರ ನೀಡ್ತೈತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಾಗ 3 ಆಸನಗಳನ್ನು ಕಲಿಸ್ಕೊಡ್ತೀನಿ. ಇದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲ ನಾನು ಈಗಾಗಲೇ ಯೋಗ ಪ್ರಾಕ್ಟೀಸ್ ಮಾಡಾಕತ್ತೀನಿ ಅಂತಂದ್ರೆ ನಿಮ್ಮ ಯೋಗ ದಿನಚರಿಯಲ್ಲಿ ಈ 3 ಆಸನಗಳನ್ನು ಅಳವಡಿಕೆ ಮಾಡ್ಕೋರಿ. ಈ 3 ಆಸನಗಳ ಮೈ ಬೆವರೋದು ಮತ್ತು ಮೈ ಬಿಸಿ ಆಗೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ತೈತೆ ಅಂತಂದ್ರೆ ಈ 3 ಆಸನಗಳನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಉಷ್ಣತೆ ಏನೈತಲ್ಲ ಅದು ಕಡಿಮೆ ಆಗಿ ಮನಸ್ಸಿಗೆ ಶಾಂತಿ ಕೊಡ್ತೈತಿ. ಇದರಿಂದ ಈ ಲಕ್ಷಣ ಅಥವಾ ಈ ಸಮಸ್ಯೆ ನಿಮ್ಗೆ ಕಡಿಮೆ ಮಾಡ್ತೈತಿ ಈ ಆಸನಗಳು. ಯಾವ ರೀತಿ ಮಾಡ್ಬೇಕಂತಂದ್ರೆ ಮೊದಲ ಸೈಡ್ ಒಳಗೆ ಕುತ್ಕೋರಿ, 2 ಕಾಲು ಚಾಚ್ರಿ. ಮೊದಲನೇ ಆಸನ ಬಾಲಾಸನ. ಸೀದಾ ಕುತ್ಕೋರಿ, 2 ಕೈಗಳು ನಿಮ್ಮ ಬಾಜುಕ್ಕಿರಲಿ, ಕಾಲು ಚಾಚಿರ್ತೀರಿ, ಎದುರಿಗೆ ನೋಡ್ತಾ ಇರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಬ್ರೀದ್ ಇನ್, ಬ್ರೀದ್ ಔಟ್. ನೆಕ್ಸ್ಟ್ ಬಾಲಾಸನ ಮಾಡೋದಕ್ಕಿಂತ ಮೊದಲು ಈ ರೀತಿ ಕುತ್ಕೋರಿ. ನಂತರ ನಾವು ವಜ್ರಾಸನ ಸ್ಥಿತಿಗೆ ಬರಬೇಕು. ಮೊದಲು ಬಲಗಾಲನ್ನು ಫೋಲ್ಡ್ ಮಾಡ್ಕೋರಿ, ನಂತರ ಎಡಗಾಲನ್ನು ಫೋಲ್ಡ್ ಮಾಡ್ಕೊಂಡಿರ್ತೀರಿ. ಸೀದಾ ಕುತ್ಕೋರಿ. ಹಿಂಗೆ ಮುಂದೆ ಹೋಗ್ಬೇಡ್ರಿ, ಸೀದಾ ಕುತ್ಕೋಬೇಕು, ಹಿಪ್ ಬೋನ್ ಮೇಲೆ ಕುತ್ಕೋಬೇಕು. ನೆಕ್ಸ್ಟ್ ಬಾಲಾಸನ. ನೆಕ್ಸ್ಟ್ 2 ಕೈಗಳನ್ನು ಈ ರೀತಿ ತಗೋರಿ. ನೆಕ್ಸ್ಟ್ ಇನ್ಹೈಲ್, ಉಸಿರು ತಗೊಂಡು ಉಸಿರನ್ನು ಹೊರಗೆ ಹಾಕ್ತಾ ನಿಧಾನವಾಗಿ ಮುಂದೆ ಬಾಗ್ತೀರಿ ಈ ರೀತಿ. ಹಣೆ ಭಾಗವನ್ನು ನೆಲಕ್ಕೆ ಹಚ್ಚ್ರಿ. 2 ಕೈಗಳು ಈ ರೀತಿ ಇರಲಿ. ಇಲ್ಲಿ ಕೆಳಗೆ ಬಂದಮೇಲೆ ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕಣ್ಣು ಮುಚ್ಬೋದು ಅಥವಾ ಕಣ್ಣು ತೆರಿಬೋದು, ಆದರೆ ಉಸಿರು ಮಾತ್ರ ಹೋಲ್ಡ್ ಮಾಡೋಂಗಿಲ್ಲ. ಆಸನ ಹೋಲ್ಡ್ ಮಾಡ್ರಿ, ಉಸಿರನ್ನ ಹೋಲ್ಡ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಸಹಜವಾದ ಉಸಿರಾಟ ಇರಬೇಕು. ಇದೇ ಸ್ಥಿತಿಯೊಳಗೆ 10 ಕೌಂಟ್ ಮಾಡ್ರಿ. ಇದೇ ಸ್ಥಿತಿಯೊಳಗೆ ನೀವು 10 ಕೌಂಟ್ ಮಾಡಿ. ನೆಕ್ಸ್ಟು ವಾಪಸ್ ಬರ್ತೀರಿ. 10 ಕೌಂಟ್ ಆದಮೇಲೆ ತಲೆ ಮೇಲೆ ತಗೋರಿ ಈ ರೀತಿ, ಮತ್ತೆ ಉಸಿರು ತಗೋರಿಲ್ಲೇ. ಉಸಿರು ತಗೊಂಡು ಉಸಿರನ್ನ ಹೊರಗೆ ಹಾಕ್ತಾ ನಿಧಾನವಾಗಿ ಮೇಲೆ ಇಡ್ರಿ. ಇದೇ ಬಾಲಾಸನ ನೀವು ಇನ್ನೊಂದು ರೀತಿ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ಉಸಿರು ತಗೋತ 2 ಕೈಗಳ ಮೇಲೆ ತೊಗೊಂಡಿರ್ತೀರಿ, ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಮುಂದೆ ಕೈ ಚಾಚ್ಕೊಂತ ಮುಂದೆ ಬಾಗ್ರಿ ಈ ರೀತಿ. ಇಲ್ಲೂ ಕೂಡ ಕಣ್ಣು ಮುಚ್ಚ್ರಿ, ಸಹಜವಾದ ಉಸಿರಾಟ ಇರಲಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಇಷ್ಟು ಭಾಗಕ್ಕೆ ಆಗಂಗಿಲ್ಲಪ್ಪ ಅಂತಂದ್ರೆ
ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟ ಬಾಗ್ರಿ, ಇಷ್ಟು ಸಾಧ್ಯ ಆದ್ರೆ ಇಷ್ಟ ಬಾಗ್ರಿ. ಯಾಕಂದ್ರೆ ಕೆಲವೊಬ್ಬರಿಗೆ ಹೊಟ್ಟೆ ಇರೋದ್ರಿಂದ ಸೊ ಮುಂದೆ ಬಾಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅವ್ರು ಏನು ಮಾಡ್ಬೇಕಂತಂದ್ರೆ ಸೊ ಎರಡೂ ಕೈಗಳನ್ನ ಈ ರೀತಿ ಮುಷ್ಟಿ ಮಾಡ್ಕೊರಿ. ಸೊ ಮುಷ್ಟಿ ಮಾಡಿಕೊಂಡು ಕೈನ ಈ ರೀತಿ ಡ್ರಾಪ್ ಮಾಡಿರಿ ಕೆಳಗೆ. ಸೊ ಕೈ ಡ್ರಾಪ್ ಮಾಡಿ ಕೈ ಮುಷ್ಟಿ ಏನು ಮಾಡಿರ್ತಿಲ್ಲ ಅದ್ರ ಮೇಲೆ ಒಂದು ಕೈ ಇರಲಿ. ಸೊ ನೆಕ್ಸ್ಟ್ ಈ ರೀತಿ ಹಣೆನ ಡ್ರಾಪ್ ಮಾಡ್ಬೋದು ನೀವು. ಸೊ ಮುಂದೆ ಭಾಗಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂತಂದ್ರೆ ಈ ರೀತಿ ಮಾಡಿರಿ. ಮುಂದೆ ಭಾಗಕ್ಕೆ ಸಾಧ್ಯ ಆದವರು ಮುಂದೆ ಭಾಗಿರ್ತೀರಿ. ಸೊ ನೆಕ್ಸ್ಟ್ ಈ ರೀತಿ ಇದ್ದಾಗ ತಲೆ ಮೇಲೆ ತಗೋರಿ, ಎದುರಿಗೆ ನೋಡ್ರಿ. ಸೊ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ವಾಪಸ್ ಹೆಂಗೆ ಹೋಗಿದ್ರೆ ಹಂಗೆ ವಾಪಸ್ ಬರಬೇಕು. ಸೊ ಕೈನ ಮೇಲ್ ಚಾಚ್ತಾ ಕೈನ ಮೇಲ್ ತಗೊಂಡು ನೆಕ್ಸ್ಟ್ ಕೈಯನ್ನು ಕೆಳಗೆ ತಗೋದ್ರಿ. ಉಸಿರು ಬಿಡ್ತಾ ಈ ರೀತಿ ಮಾಡಬೇಕು. ಮತ್ತೆ ಎರಡೂ ಕೈ ತೊಡೆ ಮೇಲಿರಲಿ. ಇಲ್ಲೇ ಕಣ್ಣು ಮುಚ್ಕೊಂಡು ಒಂದು 5 ಕೌಂಟು ಕೂತ್ಕೊಂಡಿರ್ತೀರಿ ಇದು ಆಸನದಲ್ಲಿ. ರಿಲ್ಯಾಕ್ಸ್ ಮಾಡ್ತೀರಿ ಈ ಆಸನದೊಳಗೆ. ವಾಪಸ್. ಸೊ ನೆಕ್ಸ್ಟ್ ಉತ್ಥಾನ ಪಾದಾಸನ. ಸೊ ಅದಕ್ಕಾಗಿ ಮಲ್ಕೋತೀರಿ. ಸೊ ಮೊದಲು ಈ ಒಂದೊಂದು ಕಾಲನ್ನು ಬಿಡಿಸ್ಕೋಬೇಕು. ಯಾವ ರೀತಿ ವಜ್ರಾಸನ ಸ್ಥಿತಿಗೆ ಹೋಗಿದ್ದಿಲ್ಲ ಸೊ ಅದೇ ರೀತಿ ವಾಪಸ್ ಬರ್ರಿ. ಸೊ ನೆಕ್ಸ್ಟ್ ಮಲ್ಕೋರಿ. ಸೊ ಮಲ್ಕೊಂಡು ಉತ್ಥಾನ ಪಾದಾಸನ. ಎರಡೂ ಕಾಲುಗಳನ್ನು ಚಾಚಿರ್ತೀರಿ, ಎರಡೂ ಕೈಗಳು ನಿಮ್ಮ ಬಾಜುಕ್ರಿ. ಸೊ ಉತ್ಥಾನ ಪಾದಾಸನ ಮಾಡೋ ಮುಂದೆ ಮೊದಲು ಎರಡೂ ಕಾಲನ್ನು ಮೇಲೆ ತಗೊಳ್ಳೋದಿರ್ತೈತಿ ಉತ್ಥಾನ ಪಾದಾಸನ ಮಾಡೋದ್ರಿಂದ. ಸೊ ಅದಕ್ಕಿಂತ ಮೊದಲು ನೀವೇನು ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ ಸೊ ಈ ರೀತಿ ಬಲಗಾಲು ಮಾತ್ರ ನಿಧಾನವಾಗಿ ಉಸಿರು ತಗೋತ ಕಾಲನ್ನು ಮೇಲೆ ತಗೋರಿ. ಸೊ ನಿಮ್ಮ ಕಣ್ಣಿನ ಎದುರಿಗೆ ಬರಬೇಕು ಕಾಲು, ಅಲ್ಲಿ ತನಕ ಕಾಲು ತಗೋರಿ. ಆಮೇಲೆ ಉಸಿರು ಬಿಡ್ತಾ ಡೌನ್. ಸೊ ಇನ್ಹೇಲ್, ರೈಟ್ ಲೆಗ್ ಅಪ್. ಉಸಿರು ತಗೋತಾ ಬಲಗಾಲನ ಮೇಲೆ ತಗೋರಿ. ಉಸಿರನ್ನು ಹೊರಗೆ ಹಾಕ್ತಾ ಕಾಲನ್ನು ಕೆಳಗೆ ಬಿಡಿಸಿರಿ. ಸೊ ಇದೇ ರೀತಿ ಬಲಗಾಲನ ಮೇಲೆ ತಗೋದು ಕೆಳಗೆ ತಗೋದು ಅಂದರೆ ನಿಮ್ಮ ಐ ಲೆವೆಲ್ ತಗೋಬೇಕು ಕಾಲನ್ನು. ಸೊ ಅದನ್ನು 5 ಬಾರಿ ಮಾಡಿ. ಸೊ 5ನೇ ಬಾರಿಗೆ ಈ ರೀತಿ ಸ್ಟೇ ಆಗ್ರಿ. ಕಾಲನ್ನು ಸ್ಟೇ ಮಾಡಿ 5 ಕೌಂಟ್ ಮಾಡ್ತೀರಿ. 1 2 3 4 5 ವಾಪಸ್. ಸೊ ಇದೇ ರೀತಿ ಎಡಗಾಲಿಗೆ ಕೂಡ ಮಾಡಬೇಕು. ಉಸಿರು ತಗೋತಾ ಎಡಗಾಲನ್ನು ನಿಮ್ಮ ಕಣ್ಣಿನ ಐ ಲೆವೆಲ್ ತನಕ ತಗೋರಿ. ಆಮೇಲೆ ಉಸಿರು ಬಿಡ್ತಾ ಡೌನ್. ಸೊ ಇದನ್ನು ಈ ಕಾಲಿಗೆ 5 ಬಾರಿ, ಈ ಕಾಲಿಗೆ 5 ಬಾರಿ ಪ್ರಾಕ್ಟೀಸ್ ಮಾಡಿ. ಇದಾದ ನಂತರ ಸೊ ನೆಕ್ಸ್ಟ್ ಉತ್ಥಾನ ಪಾದಾಸನ. ಸೊ ಆಗಲ್ಲಿ ನಾವು ಮಾಡಿದ ಅರ್ಧ ಆಯ್ತು. ಈಗ ಉತ್ಥಾನ ಪಾದಾಸನ ಮಾಡ್ಬೇಕು ನಾವು. ಸೊ ನೆಕ್ಸ್ಟ್ ಇಲ್ಲೇ ಎರಡು ಕೈ ನಿಮ್ಮ ಬಾಜುಗೆ ಬರಲಿ. ಸೊ ಈಗ ಉಸಿರು ತಗೋತಾ ಎರಡೂ ಕಾಲನ್ನು ನಿಧಾನವಾಗಿ ಮೇಲೆ ತಗೋರಿ, ಅವಸರ ಮಾಡೋಕೆ ಹೋಗ್ಬೇಡ್ರಿ. ಸೊ ನಿಮ್ಮ ಐ ಲೆವೆಲ್. ಸೊ ಇಷ್ಟು ತೊಗೊಂಡ್ಮೇಲೆ ಸಹಜವಾದ ಉಸಿರಾಟ ಇರಲಿ. 1 2 3 4 5. ಮತ್ತೆ ಇನ್ಹೇಲ್, ಉಸಿರು ತೊಗೊಂಡು ಉಸಿರನ್ನು ಹೊರಗೆ ಹಾಕ್ತಾ ನಿಧಾನವಾಗಿ ಕಾಲು ಬಿಡಿಸಿರಿ. ಸೊ ಒಮ್ಮೆ ಕಾಲನ್ನು ಕೆಳಗೆ ತೊಗೋಬೇಡ್ರಿ, ನಿಧಾನವಾಗಿ. ಸೊ ಈ ರೀತಿ. ಸೊ ಇದನ್ನು ಒಂದು 3 ಬಾರಿ ಮಾಡಿರಿ, 5 ಬಾರಿ ಮಾಡಿರಿ. ಸೊ ನಿಮಗೆ ಎಷ್ಟು ಸಾಧ್ಯಕ್ಕೆ ತಷ್ಟು ಮಾಡಿರಿ. ಆಮೇಲೆ ಕಾಲು ಏನು ಮೇಲೆ ಎತ್ತಿರ್ತಿದ್ರಲ್ಲ ಸೊ ಇಲ್ಲಿ ಸಹಜವಾದ ಉಸಿರಾಟದೊಂದಿಗೆ ಸೊ ಇಲ್ಲಿ ಏನು ಅನ್ಸಕತ್ತೈತಿ, ಆಮೇಲೆ ಹೊಟ್ಟೆ ಭಾಗದಲ್ಲಿ ಏನು ಅನ್ಸಕತ್ತಿ ಅದ್ರ ಕಡೆ ಅಬ್ಸರ್ವ್ ಮಾಡ್ತಾ ಇರ್ರಿ. ಸೊ ಕೌಂಟ್ ನಿಮ್ಗೆ 5 ಬೇಕಂದ್ರೆ 5 ಮಾಡಿರಿ, 10 ಬೇಕಂದ್ರೆ 10 ಮಾಡಿರಿ. ಸೊ ನಿಮಗೆ ಎಷ್ಟು ಸಾಧ್ಯಕ್ಕೆ ತಷ್ಟು ಮಾಡಿರಿ. ಆಮೇಲೆ ಒಂದನೇ ದಿನ ನೀವು 5 ಕೌಂಟ್ ಮಾಡಿದ್ರಿ ಅಂತಂದ್ರೆ ಸೊ 2 ದಿನ ಹಂಗೆ ಕಂಟಿನ್ಯೂ ಮಾಡಿರಿ 5 ಕೌಂಟು. ಸೊ ನೆಕ್ಸ್ಟ್ ಮತ್ತೇನು 3ನೇ ದಿವಸ ಇರ್ಬೋದು, 4ನೇ ದಿವಸ ಇರ್ಬೋದು. ಸೊ ಒಂದು 2 ಕೌಂಟ್ ಹೆಚ್ಚಿಗೆ ಮಾಡ್ಕೊಂತ 10 ತನಕ ಬರ್ರಿ. ಸೊ ಎಲ್ಲ ನಿಧಾನವಾಗಿ ಮಾಡಿರಿ, ಅವಸರ ಮಾಡೋಕೆ ಹೋಗ್ಬೇಡ್ರಿ ಯಾವುದಕ್ಕೂ. ಸೊ ನೆಕ್ಸ್ಟ್ ವಿಪರೀತ ಕರ್ಣಿ. ಸೊ ಲಾಸ್ಟ್ ಒನ್. ಸೊ 1ನೇದು ಬಾಲಾಸನ, 2ನೇದು ಉತ್ಥಾನ ಪಾದಾಸನ, 3ನೇದು ವಿಪರೀತ ಕರ್ಣಿ. ಸೊ ಇಲ್ಲೇನು ಮಾಡ್ತೀರಂತಂದ್ರೆ ಸೊ ಇಲ್ಲೂ ಕೂಡ ಎರಡೂ ಕಾಲನ್ನು ಮೇಲೆತ್ತದು 90 ಡಿಗ್ರಿ ಮಟ್ಟ. ಸೊ ಅದಕ್ಕಿಂತ ಮೊದಲು ಏನು ಮಾಡಿರಿ ಅಂತಂದ್ರೆ ಮೊದಲು ಎಡಗಾಲನ್ನು ಫೋಲ್ಡ್ ಮಾಡ್ಕೋರಿ. ಸೊ ಬಲಗಾಲನ್ನು ಏನು ಮಾಡ್ಬೇಕಂತಂದ್ರೆ ಉಸಿರು ತಗೋತಾ ಕಾಲನ್ನು ಮೇಲೆ ಎತ್ತಬೇಕು ಈ ರೀತಿ. ಯಾಕಂತಂದ್ರೆ ಮೊದಲು ನಮಗೆ ಎರಡೂ ಕಾಲನ್ನು 90 ಡಿಗ್ರಿ ತಗೋರಿ ಅಂತಂದ್ರೆ ಆಗ್ತಿರಂಗಿಲ್ಲ. ಸೊ ಅದಕ್ಕೆ ಮೊದಲು ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು ಈ ರೀತಿ. ಆಮೇಲೆ ಪಾದ ನಮ್ಮ ಕಡೆ ತಗೋವಂಥ ಕಾಲನ್ನು ಮೇಲೆ ಎತ್ತಬೇಕು 90 ಡಿಗ್ರಿ ಮಟ್ಟ. ಆಮೇಲೆ ಕೆಳಗೆ ಇಳಿಸೋ ಮುಂದೆ ಪಾದನ ಮುಂದೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಕಾಲು ಬಿಡ್ರಿ. ಸೊ ಇದೇ ರೀತಿ ನೀವು 5 ಬಾರಿ ಮಾಡ್ಬೇಕು ನೋಡಿರಿ. ಇಲ್ಲಿ ಉಸಿರು ತಗೋತಾ ಪಾದ ನಿಮ್ಮ ಕಡೆ ತೊಗೊಂಡು 90 ಡಿಗ್ರಿ ಎತ್ತಿರಿ ಕಾಲನ್ನು. ಆಮೇಲೆ ಉಸಿರು ಬಿಡ್ತಾ ಪಾದನ ಮುಂದೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಕಾಲನ್ನು ಕೆಳಗೆ ತಗೋತೀರಿ. ಸೊ ನೆಕ್ಸ್ಟ್ ಬಲಗಾಲಿಂದ 5 ಬಾರಿ ಮಾಡಿರಿ. ಸೊ 5ನೇ ಬಾರಿಗೆ ಏನು ಮಾಡ್ಬೇಕಂತಂದ್ರೆ ಸೊ ಈ ರೀತಿ ಕಾಲನ್ನು ಮೇಲೆ ತೊಗೋಬೇಕು, ಸೀದಾ ಮಾಡ್ಕೊರಿ. ಅಥವಾ ನಿಮಗೆ
ಇಲ್ಲ ನನ್ನ ಕಾಲು ನಿಲ್ಸಕ್ಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಕೈ ಹಿಡ್ಕೊರಿ ಬೇಕಾದ್ರೆ ಹಿಂಗೆ. ಇಲ್ಲೇ ಇದೇ ಸ್ಥಿತಿಯೊಳಗೆ 5 ಕೌಂಟ್ ಮಾಡಿರಿ, 10 ಕೌಂಟ್ ಮಾಡಿರಿ, ನಿಮಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಕೌಂಟ್ ಮಾಡಿರಿ ಇಲ್ಲಿ. ಸೊ ನೆಕ್ಸ್ಟ್ ಮತ್ತೆ ಕೈ ಬಿಡಿಸ್ಕೊಂಡು ನಿಧಾನವಾಗಿ ಕಾಲು ಬಿಡಿಸ್ಕೊತೀರಿ. ಈಗ ಒಂದು ಕಾಲಿಂದ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಕಾಲನ್ನು ಚಾಚಬೇಕು, ಈ ಕಾಲನ್ನು ಫೋಲ್ಡ್ ಮಾಡಬೇಕು. ಇದನ್ನು ಕೂಡ ಈಗೇನು ಹೇಳ್ಕೊಟ್ನಲ್ಲ ಅದೇ ರೀತಿ ಉಸಿರು ತಗೋತಾ ಕಾಲನ್ನು ಮೇಲೆ ತಗೋರಿ, ಆಮೇಲೆ ಉಸಿರು ಬಿಡ್ತಾ ಪಾದನ ಮುಂದೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ತೀರಿ. ಸೊ ಇದನ್ನು ಕೂಡ 5 ಬಾರಿ ಪ್ರಾಕ್ಟೀಸ್ ಮಾಡಿರಿ, 5ನೇ ಬಾರಿಗೆ ಸ್ಟೇ ಮಾಡಿರಿ. ಸೊ ನೆಕ್ಸ್ಟ್ ಈಗ 2 ಕಾಲನ್ನು ಮಾಡೋಣ, ವಿಪರೀತ ಕರ್ಣಿ. ಸೊ 2 ಕೈ ನಿಮ್ಮ ಬಾಜುಕ್ಕಿರಲಿ. ಈಗ ಕಾಲನ್ನು ಸರಿ ಮಾಡ್ಕೋರಿ. ಸ್ಟಾರ್ಟ್. ಉಸಿರು ತಗೋತಾ 2 ಕಾಲನ್ನು ಮೇಲೆ ತಗೋತೀರಿ, ನಿಧಾನವಾಗಿ ಬರ್ರಿ. ಸೊ ಕಾಲನ್ನು ಮೇಲೆ ತಗೊಂಬಂದು ಹೊಟ್ಟೆ ಭಾಗದ ಮೇಲೆ ಭಾರ ಬೀಳಾಕತ್ತಿರ್ತೈತಿ, ಅದ್ರ ಕಡೆ ಅಬ್ಸರ್ವ್ ಮಾಡ್ಕೊಂತ ಬರ್ರಿ. ಸೊ ನೆಕ್ಸ್ಟ್ ಪಾದ ನಿಮ್ಮ ಕಡೆ ತೊಗೊಂಡಿರ್ತೀರಿ, ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲೇ ನಿಮ್ಗೆ ಕಾಲು ಎತ್ತಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಕೈ ಹಿಡ್ಕೋರಿ ಬೇಕಾದ್ರೆ, ಅಥವಾ ನೀವು ಇದೇ ಆಸನ ನೀವು ಸೊ ಹಿಪ್ ಏನೈತಲ್ಲ ಗೋಡೆಗೆ ತಾಗಿಸಿ, ಸೊ 2 ಕಾಲನ್ನ ಗೋಡೆಗೆ ಕೂಡ ಟಚ್ ಮಾಡಿ ಮಾಡ್ಬೋದು. 2 ಕಾಲು ಗೋಡೆಗೆ ತಾಗಬೇಕು, ಆ ರೀತಿ ಕೂಡ ಇದನ್ನು ನೀವು ಮಾಡ್ಬೋದು. ಸೊ ಇಲ್ಲೇ 5 ಕೌಂಟು 10 ಕೌಂಟು ಮಾಡಿರಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮಾಡಿರಿ, ಅದರ ಸಹಜವಾದ ಉಸಿರಾಟಲ್ಲಿ ಉಸಿರು ಗಟ್ಟಿ ಇಡಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ವಾಪಸ್ ಮತ್ತೆ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ವಾಪಸ್. ಇಲ್ಲಿ ಉಸಿರು ತಗೋತಾ ಕಾಲು ಮೇಲೆ ಬರಬೇಕು, ಉಸಿರನ್ನು ಹೊರಗೆ ಹಾಕ್ತಾ ಕಾಲನ್ನು ಕೆಳಗೆ ಬಿಡಿಸ್ಕೋಬೇಕು. ಸೊ ಉಸಿರಾಟದ ಜೊತೆಗೆ ಮಾಡಿದ್ರಿ ಅಂತಂದ್ರೆ ಸೊ ನಿಮಗೆ ಬೆನಿಫಿಟ್ ಬರ್ತೈತಿ. ವಾಪಸ್ ರಿಲ್ಯಾಕ್ಸ್. ಸೊ 3 ಆಸನಗಳಾದಮೇಲೆ ಸೊ 2 ಕಾಲನ್ನು ಅಗಲು ಮಾಡ್ಕೋರಿ, ಶವಾಸನ ಸ್ಥಿತಿ ಒಳಗೆ ಮಲ್ಕೋತೀರಿ. ಒಂದು 5 ರಿಂದ 10 ನಿಮಿಷ ಶವಾಸನ ಸ್ಥಿತಿಗೆ ಮಲ್ಕೊಂಡು ರಿಲ್ಯಾಕ್ಸ್ ಆಗಿ ನಂತರ ಎದ್ದೇಳ್ರಿ. ಇದೇ ರೀತಿ ನಾನು ಸೊ ಏನು ಮೆನೋಪಾಸ್ ಸಮಸ್ಯೆಗೆ ಏನೇನು ಲಕ್ಷಣಗಳಿದಾವಲ್ಲ, ಸೊ ಏನು ಸಮಸ್ಯೆಗಳಿದಾವಲ್ಲ, ಸೊ ಆ ಸಮಸ್ಯೆಗಳಿಗೆ ಮೇಲೆ ನಾನು ಯಾವ್ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಸೊ ಎಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲ ವಿಡಿಯೋನ ನೋಡಿ ನೀವು ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.